ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಂಗ್ಳೂರ್ ಫುಡ್ ಟೈಮ್. ಇವತ್ತು ನಮ್ಮ ಚಾನಲಲ್ಲಿ ಬಿಸಿ ಬಿಸಿಯಾದ ಬಿರಿಯಾನಿ ಹೆಂಗೆ ಮಾಡೋದಂತ ನೋಡೋಣ. ಈಗ ನಾನು 1 kg ಚಿಕನ್ನ ತಗೊಂಡಿದ್ದೀನಿ. ಅದಕ್ಕೆ 1/2 ಟೀ ಸ್ಪೂನಷ್ಟು ಗರಂ ಮಸಾಲೆ, 1/2 ಟೀ ಸ್ಪೂನ್ ಅರಿಶಿನ ಪೌಡ್ರು, 1 ರಿಂದ 1.5 ಅಷ್ಟು ಚಿಲ್ಲಿ ಪೌಡರ್. ನಿಮಗಿನ್ನು ಖಾರ ಬೇಕಂದರೆ ಇನ್ನೂ ಸ್ವಲ್ಪ ಹಾಕ್ಕೊಬೋದು. ಮತ್ತು 1-2 ಸ್ಪೂನ್ ಧನಿಯಾ ಪೌಡರ್. ಮತ್ತು ಸಾಲ್ಟು. ಒಂದೂವರೆ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು ಅರ್ಧ ಕಪ್ಪಷ್ಟು ಮೊಸರು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಆದಮೇಲೆ ಒಂದು ಅರ್ಧ ಗಂಟೆ ರೆಸ್ಟಲ್ಲಿರಲಿ ಇದು. ಈಗ ಒಂದು ಜಾರ್ಗೆ 1.5 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು ದೊಡ್ಡದಾಗಿರೋ ಒಂದು ಈರುಳ್ಳಿ, ಮೂರಿಂದ 4 ಚಿಲ್ಲಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಕೈಯಷ್ಟು ಪುದೀನ. ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ಚೆನ್ನಾಗಿ ರುಬ್ಕೊಂಡಾಗಿದೆ. ಈಗ 1 kg ಚಿಕನ್ಗೆ 1 kg ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. ಇದನ್ನು ತೊಳೆದು ಒಂದು 10 ನಿಮಿಷ ನೆನೆಸಿಟ್ಕೊಳ್ಳೋಣ. ಈಗ ಒಂದು ಕಡೆ ಪಾತ್ರೆಯಲ್ಲಿ ಅಕ್ಕಿನ ಬೇಯಿಸೋಕ್ಕೆ ನೀರಿಟ್ಕೊತಾ ಇದ್ದೀನಿ. ಅದರಲ್ಲಿ ಈ ಮಸಾಲೆಗಳನ್ನ ಬೆರೆಸ್ಕೊತಾ ಇದ್ದೀನಿ, ಸ್ವಲ್ಪ ಗಮ್ ಅಂತ ಸ್ಮೆಲ್ ಬರೋದಕ್ಕೆ. ಈಗ ಬಿರಿಯಾನಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ 2 ರಿಂದ 3 ಚಕ್ಕೆ, 2 ಮರಾಠಿ ಮೊಗ್ಗು, 1-2 ಸ್ಟಾರ್ ಅನಾನಸು ಮತ್ತು ಲವಂಗ 4 ರಿಂದ 5. ಇದನ್ನು ಸ್ವಲ್ಪ ಹುರ್ಕೊಂಡು ಆ ಎಣ್ಣೆಯಿಂದ ತೆಗೆದು ಬಿಡ್ತೀನಿ ನಾನು. ಈ ಆಯಿಲಲ್ಲಿ ಬಿರಿಯಾನಿ ಸ್ಮೆಲ್ ಗಮ್ ಅಂತ ಇನ್ನೂ ಸ್ವಲ್ಪ ಹೆಚ್ಚೆತ್ತು ಕಾಣುತ್ತೆ. ಅದಕ್ಕೆ ಈಗ ಮತ್ತೆ ಸ್ಟಾರ್ ಅನಾನಸ್ ಒಂದು 3, ಚಕ್ಕೆ, ಮರಾಠಿ ಮೊಗ್ಗು, ಏಲಕ್ಕಿ ಮತ್ತು ಲವಂಗ. ಇದು ಜಾದಿ ಪತ್ರೆ.
ಈಗ ದೊಡ್ಡದಾಗಿರೋ 2 ಈರುಳ್ಳಿ ಚೆನ್ನಾಗಿ ಸ್ಲೈಸ್ ಮಾಡಿ ಹಾಕ್ಕೊಳ್ಳಿ. ಇದು ಸ್ವಲ್ಪ ಬ್ರೌನಿಷ್ ಆದಮೇಲೆ ಸೋಂಬು ಮತ್ತು ಕಲ್ಪಾಸಿ ಇದು ಒಂದು 2-3 ಸೆಕೆಂಡು ಹುರ್ಕೊಳ್ಳಿ ಸಾಕು. ಬೇಗ ಹಾಕಿದ್ರೆ ಬೇಗ ಕರಗೋಗುತ್ತೆ, ಅದರಿಂದನೇ ಈರುಳ್ಳಿ ಹಾಕಿದ್ಮೇಲೆ ಹಾಕ್ತಾಯಿದ್ದೀನಿ. ಈಗ ಟೊಮೊಟೊ 2-3 ಟೊಮೊಟೊ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲೆ, ಚಿಲ್ಲಿ ಪೌಡರ್, ಇದು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ, ಯಾಕಂದರೆ ಚಿಕನಲ್ಲಿ ಆಲ್ರೆಡಿ ಹಾಕಿದ್ದೀವಿ ನಾವು. ಈಗ ರುಬ್ಬಿಟ್ಟಿರೋ ಮಸಾಲೆನ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಮಸಾಲೆಗೆ ಬೇಕಾದಷ್ಟು ಸಾಲ್ಟ್, ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳೋಣ. ಈಗ ಒಂದು ಕಡೆ ನೀರು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಅಕ್ಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆ. ಈ ಅಕ್ಕಿಗೆ ಬೇಕಾದಷ್ಟು ಉಪ್ಪು, ಇದು ಒಂದು 50% ಬೆಂದರೆ ಸಾಕು ಅಕ್ಕಿ. ಈಗ ಮಸಾಲೆ ರೆಡಿಯಾಗಿದೆ, ಹಸಿ ವಾಸನೆ ಹೋಗಿದೆ ಚೆನ್ನಾಗಿ. ಈ ಟೈಮಲ್ಲಿ ಚಿಕನ್ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಬೇಯಿಸ್ಕೊಳ್ಳೋಣ. ಚಿಕನ್ನು ಮಸಾಲೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಬೇಯಲಿ. ಈ ಕಡೆ ಅಕ್ಕಿ ಒಂದು 50% ಬೆಂದಾಗಿದೆ. ಈ ಟೈಮಲ್ಲಿ ಆ ನೀರನ್ನು ಬಗ್ಗಿಸ್ಕೊಳ್ಳೋಣ. ಈಗ ಚಿಕನ್ ಮತ್ತು ಆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬೆಂದಿದೆ. ಆ ಕಡೆ ಅಕ್ಕಿನೂ ರೆಡಿ ಆಯಿತು. ಈಗ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಮಸಾಲೆನೂ ಅಕ್ಕಿನೂ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು 10 ನಿಮಿಷ ದಮ್ಮಲ್ಲಿ ಇಡೋಣ. ಈಗ ಪಚಡಿಗೆ ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ಕುಕುಂಬರ್,
ಒಂದು ದೊಡ್ಡದಾಗಿರೋ ಈರುಳ್ಳಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅರ್ಧ ಕಪ್ಪಷ್ಟು ಮೊಸರು. ಈಗ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ಪಚ್ಚಡಿ ರೆಡಿ ಆಯಿತು. ಈ ಕಡೆ ಬಿರಿಯಾನಿನೂ ರೆಡಿಯಾಗಿದೆ. ಈಗ ಬಿಸಿ ಬಿಸಿಯಾದ ಬಿರಿಯಾನಿ ರೆಡಿ ಆಯಿತು. ಈ ರೆಸಿಪಿನ ಟ್ರೈ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.